ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹಂಸ ಹಂಸ ಬಾಲಿನ ದೀಪ ನನಗೂ ದೇವರ ರೂಪ ನಿನಗೂ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹಂಸ ಹಂಸ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನನ್ನ ಇರುವುದು ನಮ್ಮ ಹಿರಿಯ ಮುಖಂಡರು ಯಲಹಂಕ ಗ್ರಾಮಾಂತರ ಮಂಡಲ ಭಾಜಪಾ ಪ್ರಧಾನ ಕಾರ್ಯದರ್ಶಿಗಳು ಆದಂತ ಮತ್ತು ರೈತರ ಸೇವಾ ಸಹಕಾರಿ ಸಂಘ ನಿರ್ದೇಶಕರಾದಂತ ಮಂಜುನಾಥ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭಾಶಯಗಳನ್ನ ಕೋರಿದೀವಿ. ನಿಷ್ಠಾವಂತ ಕಾರ್ಯಕರ್ತ, ತನು ಮನ ಧನ ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಪಕ್ಷವನ್ನ ಬಹಳ ತಳಮಟ್ಟದಿಂದ ಕಟ್ಟಿರ್ತಕ್ಕಂಥ ಒಬ್ಬ ನಾಯಕ. ಇಡೀ ಕುಟುಂಬ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿಗರು. ನನಗೂ ಕೂಡ ಬಲಗೈಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟೋದ್ರಲ್ಲಿ ಬಹಳ ವರ್ಷಗಳಿಂದ ಕೂಡ ಸಕ್ರಿಯವಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಅಧಿಕಾರವನ್ನ ಕೊಡುವಂತ ಕೆಲಸವನ್ನು ಮಾಡ್ತೀನಿ. ನಾನು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಪಕ್ಷದ ಕೆಲಸವನ್ನು ಮಾಡೋದ್ರಲ್ಲಿ ಅವ್ರಿಗೆ ಸಹಕಾರವನ್ನು ನಾನು ಕೊಡ್ತೀನಿ. ಸರ್, ಬೆಳಗ್ಗೆಯಿಂದನೂ ನನಗೆ ಬಂದು ಶುಭಾಶಯಗಳನ್ನು ತಿಳಿಸಿದಂತ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮುಖ್ಯವಾಗಿ ನನ್ನ ನೆಚ್ಚಿನ ಶಾಸಕರು, ನನ್ನ ಆತ್ಮೀಯ ಗುರುಗಳು, ಆಮೇಲೆ ನನಗೇನಾದ್ರೂ ಇವತ್ತು ನಾನು ಏನಾದ್ರೂ ಆಗಿದ್ದೀನಿ ಅಂತಂದ್ರೆ ಅವರೆಲ್ಲರೂ ಆಶೀರ್ವಾದ ಅಂತ ನನ್ನ ನೆಚ್ಚಿನ ಶಾಸಕರಾದ SR ವಿಶ್ವನಾಥ್ ಅವರು, ಹಾಗೆ ನನ್ನ ಮಾತೃ ಸ್ವರೂಪಿಗಳು ವಾಣಿಶ್ರೀ ವಿಶ್ವನಾಥ್ ಅವರು, ಹಾಗೆ ನನ್ನ ಯುವ ಮಿತ್ರ ನೆಚ್ಚಿನ ಅಲೋಕ್ ವಿಶ್ವನಾಥ್ ಅವರು, ಹಾಗೆ ನನ್ನ ರಾಜಕೀಯ ಗುರುಗಳು ಜಯಣ್ಣವರು, ಅವ್ರ ಆದಿಯಾಗಿ ಎಲ್ಲರೂ ಕೂಡ ಈಗಾಗಲೇ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತನಾಗಿದ್ದೇನೆ. ಇವತ್ತು ಮುಖ್ಯವಾಗಿ ಕಾರ್ಗಿಲ್ ವಿಜಯ್ ದಿವಸ. ನಾನು ಅದನ್ನು ಕೂಡ ನಮ್ಮ ಎಲ್ಲಾ ಯೋಧರಿಗೆ ಇವತ್ತು ಕಾರ್ಗಿಲ್ ವಿಜಯ್ ದಿವಸದ ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇದ್ದೇನೆ. ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹುಟ್ಟುಹಬ್ಬಕ್ಕೆ ಇಷ್ಟೊಂದು ಅಪಾರವಾದ ಮುಖಂಡರ ಸ್ನೇಹಿತರ ಬಳಗ ಬಂದಿರೋದು ನನ್ನ ಸೌಭಾಗ್ಯನೇ ಸರಿ. ನಾನು ಏನೂ ಅಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಆಗಿದ್ದೆ, ಅಷ್ಟು ಬಿಟ್ರೆ ಬೇರೆ ಇನ್ನೂ ಇಲ್ಲ. ಇವತ್ತು ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡಿ ಪಕ್ಷದ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನಾನು ಅದನ್ನ ನನ್ನ ಕೈಲಾದ ಮಟ್ಟಿಗೆ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಇವತ್ತು ಇಷ್ಟೊಂದು ಜನ ನನಗೆ ಸ್ನೇಹಿತರು, ಮುಖಂಡರು ಶುಭ ಹಾರೈಸಿದ್ದಾರೆ ಅಂದ್ರೆ ಅವರಿಗೆ ನಾನು ಋಣಿಯಾಗಿರ್ಬೇಕು. ಅವರು ಎಷ್ಟು ನನ್ನ ಮೇಲೆ ಪ್ರೀತಿ ತೋರಿಸ್ತಾರೆ ಅಷ್ಟು ಜವಾಬ್ದಾರಿ ನನ್ನ ಮೇಲೆ ಹೆಚ್ಚಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾನು ಎಲ್ರಿಗೂ ಕೂಡ ಆಭಾರಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಪಕ್ಷ ಯಾವ ರೀತಿ ನನಗೆ ಸಂಘಟನೆ ಮಾಡೋದಕ್ಕೆ ದಾರಿ ಕೊಡುತ್ತೆ ಆ ನಿಟ್ಟಿನಲ್ಲಿ ನಾನು ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಹೋಗ್ತೀನಿ. ಎಲ್ರಿಗೂ ಧನ್ಯವಾದಗಳು.